ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಪಂಚತಂತ್ರದ ಒಂದು ಅದ್ಭುತವಾದ ಕಥೆಯನ್ನು ಕೇಳೋಣ. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಅಂತ. ಈ ಕಥೆ ಇದೆಯಲ್ಲ, ಸ್ನೇಹ, ನಂಬಿಕೆ ಇವೆಲ್ಲ ದುರಾಸೆ ಅನ್ನೋ ಒಂದು ದೊಡ್ಡ ಪರೀಕ್ಷೆ ಎದುರಿಗೆ ನಿಂತಾಗ ಏನಾಗತ್ತೆ ಅಂತ ತುಂಬಾನೇ ಚೆನ್ನಾಗಿ ಹೇಳುತ್ತೆ. ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಜೀವನ ಪರ್ಯಂತ ಇದ್ದ ಸ್ನೇಹದ ಮಧ್ಯೆ ಲೈಫ್ ಚೇಂಜ್ ಮಾಡುವಷ್ಟು ದೊಡ್ಡ ಸಂಪತ್ತು ಬಂದುಬಿಟ್ರೆ ಏನಾಗಬಹುದು? ನೋಡೋಕೆ ಇದೊಂದು ಸಿಂಪಲ್ ಪ್ರಶ್ನೆ ಅನ್ಸ್ಬಹುದು, ಆದರೆ ಇಡೀ ಕಥೆಯ ತಿರುಳೇ ಇದು. ಇದು ಬೇರೆ ಒಂದು ಘಟನೆಯಲ್ಲ, ಬದಲಿಗೆ ಆ ಇಬ್ರು ಸ್ನೇಹಿತರ ನಿಜವಾದ ಗುಣ, ಅವರ ಮನಸ್ಸಿನ ಆಳದಲ್ಲಿ ಏನಿದೆ ಅಂತ ಪರೀಕ್ಷೆ ಮಾಡುವಂತ ಒಂದು ಸಂದರ್ಭ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಈ ಕಥೆಯ ಪಾತ್ರಧಾರಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಅವರು ಎಲ್ಲಿದ್ರು, ಹೇಗಿದ್ರು ಅಂತ ನೋಡೋಣ. ಈ ಕತೆ ಶುರುವಾಗೋದು ಪಾಂಡ್ಯ ರಾಜರು ಆಳುತ್ತಿದ್ದ ವೈಭವದ ರಾಜಧಾನಿ ಮಧುರಾನಗರದಲ್ಲಿ. ಅಂದ್ಕೊಳ್ಳಿ, ಅದೊಂದು ಸುಮ್ನೆ ಸಿಟಿ ಅಲ್ಲ, ವ್ಯಾಪಾರ, ಕಲೆ, ಸಂಸ್ಕೃತಿ ಹೀಗೆ ಎಲ್ಲದರಲ್ಲೂ ತುಂಬಿ ತುಳುಕುತ್ತಿದ್ದ ಸಮೃದ್ಧಿಯ ನಾಡು. ಇಂಥ ಒಂದು ಭರ್ಜರಿ ನಗರದಲ್ಲಿ ನಮ್ಮ ಕಥೆಯ ಇಬ್ಬರು ಆಪ್ತ ಸ್ನೇಹಿತರು ಇದ್ರು. ಅವರೇ ನೋಡಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ. ಅವರ ಹೆಸರಲ್ಲೇ ಅವರ ಗುಣ ಅಡಗಿದೆ ಅಲ್ವಾ? ಮೊದಲನೇ ಧರ್ಮಬುದ್ಧಿ, ಅಂದ್ರೆ ಧರ್ಮದ ದಾರಿಯಲ್ಲಿ ನಡೆಯುವ ಮನಸ್ಸುಳ್ಳವನು. ಅವನು ಬರೀ ಹೆಸರಿಗೆ ಧರ್ಮಬುದ್ಧಿ ಆಗಿರಲಿಲ್ಲ, ಅವನ ಯೋಚನೆ, ಮಾತು, ಕೆಲಸ ಎಲ್ಲದರಲ್ಲೂ ನ್ಯಾಯ, ನೀತಿ ಇರ್ತಿತ್ತು. ಇನ್ನು ಎರಡನೇವನು ದುಷ್ಟಬುದ್ಧಿ, ಅಂದ್ರೆ ಕೆಟ್ಟ ಯೋಚನೆಗಳೇ ತುಂಬಿರೋ ಮನಸ್ಸು. ಅವನ ಯೋಚನೆಗಳೇ ಯಾವಾಗ್ಲೂ ಡೊಂಕು. ಅವನ ಈ ಕೆಟ್ಟ ಗುಣ ಇದೆಯಲ್ಲ, ಅದು ಮುಂದೆ ಅವನ ಕೆಲ್ಸಗಳಲ್ಲಿ ಹೇಗೆಲ್ಲ ಹೊರಗೆ ಬರುತ್ತೆ ಅಂತ ನಾವೇ ನೋಡೋಣ. ಹೀಗೆ ಅವರ ಜೀವನ ಸಾಗುತ್ತಿರುವಾಗ ಒಂದು ದಿನ ಅವರ ಬದುಕಿನ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡುವಂತ ಒಂದು ಘಟನೆ ನಡೆಯುತ್ತೆ. ಒಂದು ಅನಿರೀಕ್ಷಿತ ನಿಧಿ. ಏನದ್ ಗೊತ್ತಾ? ಬರೋಬ್ಬರಿ 1,000 ಚಿನ್ನದ ನಾಣ್ಯಗಳು. ಊಹಿಸ್ಕೊಳ್ಳಿ, 1,000 ಚಿನ್ನದ ನಾಣ್ಯಗಳು ಅಂದ್ರೆ ಆ ಕಾಲದಲ್ಲಿ ಒಂದು ತಲೆಮಾರು ಏನೂ ಕೆಲಸ ಮಾಡದೆ ಆರಾಮಾಗಿ ಬದುಕುವಷ್ಟು ದೊಡ್ಡ ಸಂಪತ್ತು. ಇದನ್ನ ಯಾರೋ ಒಬ್ಬ ಸನ್ಯಾಸಿ ಒಂದು ತಾಮ್ರದ ಕೊಡದಲ್ಲಿ ಹಾಕಿ ಜೋಪಾನವಾಗಿರ್ಲಿ ಅಂತ ನೆಲದಲ್ಲಿ ಹೂತಿಟ್ಟಿದ್ರು. ಆದ್ರೆ ವಿಧಿ ನೋಡಿ, ಆ ಸನ್ಯಾಸಿ ತೀರ್ಕೊಂಡಿದ್ರು. ಹಾಗಾಗಿ ಆ ನಿಧಿ ಈಗ ದೈವವೇ ಕರುಣಿಸಿದ ಹಾಗೆ ಇವರಿಬ್ಬರಿಗೆ ಸಿಕ್ಕಿತ್ತು. ಆ ನಿಧಿಯನ್ನ ನೋಡಿದ ತಕ್ಷಣ ದುಷ್ಟಬುದ್ಧಿಗೆ ಎಲ್ಲಿಲ್ಲದ ಸಂತೋಷ. ಅವನು ಹೇಳ್ತಾನೆ, ಗೆಳೆಯ, ಸಾಕು, ಇನ್ಮೇಲೆ ನಾವು ಊರೂರು ಅಲೆಯೋದು ಬೇಡ. ನೋಡಿದ್ಯಾ, ಮಧುರೆಯ ಮೀನಾಕ್ಷಿ ದೇವಿ ನಮ್ಮೇಲೆ ಕರುಣೆ ತೋರಿದ್ದಾಳೆ. ಬಾ, ಈ ನಿಧಿಯನ್ನ ಇಬ್ರು ಸರಿಸಮವಾಗಿ ಹಂಚಿಕೊಂಡು ಸುಖವಾಗಿ ಬದುಕೋಣ ಅಂತ. ಕೇಳೋಕೆ ದೇವಿಯ ಹೆಸರೆಲ್ಲ ಹೇಳಿ ಅವನ ಮಾತುಗಳು ಎಷ್ಟು ಪ್ರಾಮಾಣಿಕವಾಗಿ ಕಾಣಿಸಿದೂ ಗೊತ್ತು. ಆದ್ರೆ ಆ ಸಂತೋಷದ ಮಾತುಗಳ ಹಿಂದೆ, ಆ ಪ್ರಾಮಾಣಿಕತೆಯನ್ನೋ ಮುಖವಾಡದ ಹಿಂದೆ ಒಂದು ಕುತಂತ್ರ ಅಡಗಿತ್ತು. ಹೊರಗಿಂದ ನೋಡಿದ್ರೆ ಅದೊಂದು ತುಂಬನೇ ಬುದ್ಧಿವಂತಿಕೆಯ ಪ್ಲಾನ್ ಅನ್ಸ್ತಿತ್ತು. ಆದ್ರೆ ಅದರ ಹಿಂದಿನ ಉದ್ದೇಶ ಮಾತ್ರ ಪಕ್ಕಾ ಸ್ವಾರ್ಥದಿಂದ ಕೂಡಿತ್ತು. ದುಷ್ಟಬುದ್ಧಿ ತನ್ನ ಪ್ಲಾನ್ ಹೇಳೋಕೆ ಶುರು ಮಾಡ್ದ. ನೋಡಿ ಅವನ್ ಎಷ್ಟು ಜಾಣ ಅಂತ. ಮೊದ್ಲು ಹೇಳ್ದ, ಇಷ್ಟೊಂದು ದುಡ್ಡನ್ನ ಒಟ್ಟಿಗೆ ಮನೆಗೆ ತಗೊಂಡು ಹೋಗೋದು ಸರಿಯಲ್ಲ, ಅದು ತುಂಬಾನೇ ಡೇಂಜರ್ ಅಂತ. ಆಮೇಲೆ ಈ ವಿಷಯ ನಮ್ಮ ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ಗೊತ್ತಾದ್ರೆ ಸಾಕು, ಅವರೆಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಸಾಲ ಕೇಳ್ತಾರೆ, ಸುಮ್ಮನೆ ಸಂಬಂಧಗಳೆಲ್ಲ ಹಾಳಾಗುತ್ತೆ ಅಂತ ಎಚ್ಚರಿಸಿದ. ಮೂರನೇದಾಗಿ, ಬಾ, ಈ ದುಡ್ಡಲ್ಲಿ ಹೆಚ್ಚಿನ ಭಾಗವನ್ನ ಇಲ್ಲೇ ಹತ್ತಿರದಲ್ಲಿರೋ ಆ ದೊಡ್ಡ ಆಲದ ಮರದ ಕೆಳಗೆ ಹೂತಿಡೋಣ, ಸೇಫ್ ಆಗಿರುತ್ತೆ ಅಂತ ಐಡಿಯಾ ಕೊಟ್ಟ. ಕೊನೆಗೆ, ಸದ್ಯಕ್ಕೆ ನಮ್ಗೆಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಂಡು ಹೋಗೋಣ ಅಂತ. ಕೇಳೋಕೆ ಅವನ ಪ್ರತಿಯೊಂದು ಮಾತು ತುಂಬಾನೇ ಲಾಜಿಕಲ್ ಆಗಿತ್ತು ಅಲ್ವಾ? ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ದುಷ್ಟಬುದ್ಧಿ ತನ್ನ ಮೋಸದ ಪ್ಲಾನ್ಗೆ ಹಳೆ ಗಾದೆಗಳನ್ನ ಬಳಸ್ಕೊಂಡು ಧರ್ಮಬುದ್ಧಿಯನ್ನ ಹೇಗೆ ಇಮೋಷನಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾನೆ ಅಂತ. ಅವನು ಹೇಳ್ತಾನೆ, ಜಾಣಗು ತಮ್ಮ ಸಂಪತ್ತನ್ನ ಯಾರಿಗೂ ತೋರ್ಸಲ್ಲ ಅಂತ. ಆಮೇಲೆ ದುಡ್ಡು ನೋಡಿದ್ರೆ ಸನ್ಯಾಸಿಯ ಮನಸ್ಸು ಕೂಡ ಚಂಚಲ ಆಗುತ್ತೆ ಅಂತ ಹೇಳಿ ಧರ್ಮಬುದ್ಧಿ ಅಂತ ಒಳ್ಳೆಯವನ ಮನಸ್ಸಿನಲ್ಲೂ ಒಂದು ಸಣ್ಣ ಅನುಮಾನ ಹುಟ್ಟಿಸ್ತಾನೆ. ಅಷ್ಟೇ ಅಲ್ಲ, ಗಾಳಕ್ಕೆ ಹಾಕಿದ ಹುಳಕ್ಕೆ ಮೀನು ಹೇಗೆ ಆಸೆ ಪಡುತ್ತೋ ಹಾಗೇ ಮನುಷ್ಯರು ದುಡ್ಡಿಗೆ ಆಸೆ ಪಡ್ತಾರೆ ಅಂತ ಹೇಳಿ ಮನುಷ್ಯನ ವೀಕ್ನೆಸ್ ಬಗ್ಗೆ ಮಾತಾಡ್ತಾನೆ. ಈ ರೀತಿ ಮಾತಾಡಿ ತನ್ನ ಸ್ನೇಹಿತನನ್ನ ಪೂರ್ತಿಯಾಗಿ ನಂಬಿಸ್ಬಿಡ್ತಾನೆ. ಪಾಪ ಧರ್ಮಬುದ್ಧಿ ತನ್ನ ಸ್ನೇಹಿತನ ಜಾಣತನ ನೋಡಿ ಖುಷಿಪಟ್ಟು ಅವನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು, ಸರಿ, ನೀನ್ ಹೇಳಿದ ಹಾಗೆ ಮಾಡೋಣ ಅಂತ ಒಪ್ಕೋತಾನೆ. ಅವರಿಬ್ರು ಸೇರಿ 800 ಚಿನ್ನದ ನಾಣ್ಯಗಳನ್ನ ಆಲದ ಮರದ ಕೆಳಗೆ ಬಚ್ಚಿಟ್ಟು ತಲಾ 100 ನಾಣ್ಯಗಳನ್ನ ಮಾತ್ರ ತಗೊಂಡು ಮನೆಗೆ ಹೋಗ್ತಾರೆ. ಶುರುವಿನಲ್ಲಿ ಎಲ್ಲವೂ ಸರಿಯಿದೆ, ಎಲ್ಲವೂ ನ್ಯಾಯಬದ್ಧವಾಗಿದೆ ಅಂತಾನೆ ಕಾಣ್ತಿತ್ತು. ಆದರೆ ದುಷ್ಟಬುದ್ಧಿಯ ಮನಸ್ಸಿನಲ್ಲಿ ದುರಾಸೆಯ ಬೀಜ ಆಗ್ಲೇ ಮೊಳಕೆ ಒಡೆಯಕ್ಕೆ ಶುರುವಾಗಿತ್ತು. ಬನ್ನಿ, ಒಂದು ಸಣ್ಣ ಘಟನೆ ಅವನೊಳಗಿನ ದೊಡ್ಡ ದುರಾಸೆಯನ್ನ ಹೇಗೆ ಹೊರಗೆ ತಂತು ಅಂತ ನೋಡೋಣ. ಇಲ್ಲಿ ನೋಡಿ, ಅವನ ದುರಾಸೆ ಎಷ್ಟು ಬೇಗ ಬೆಳೆಯಿತು ಅಂತ.
ಮೊದಲು ಇಬ್ರೂ ತಲಾ 100 ನಾಣ್ಯ ತಗೊಂಡ ಸ್ವಲ್ಪ ದಿನದಲ್ಲೇ ದುಷ್ಟಬುದ್ಧಿ ತನ್ನ ದುಡ್ಡನ್ನೆಲ್ಲ ದುಂದುವೆಚ್ಚ ಮಾಡಿ ಖಾಲಿ ಮಾಡ್ಬಿಟ್ಟ. ಮತ್ತೆ ಬಂದು ಧರ್ಮಬುದ್ಧಿ ಹತ್ರ ನಾಟಕವಾಡಿ ಇನ್ನೊಂದ್ಸರಿ ತಲಾ 100 ನಾಣ್ಯಗಳನ್ನ ತೆಗೆಯೋ ಹಾಗೆ ಮಾಡ್ದ. 1 ವರ್ಷ ಕಳೆಯೋದ್ರೊಳಗೆ ಆ ದುಡ್ಡು ಕೂಡ ಖಾಲಿ. ಈಗ ಅವನ ಕಣ್ಣು ಮರದ ಕಡೆಗೆ ಉಳಿದಿದ್ದ ಸಂಪೂರ್ಣ ನಿಧಿಯ ಮೇಲೆ ಬಿತ್ತು. 2ನೇ ಸಾರಿ ದುಡ್ಡು ಕೇಳೋಕ್ ಬಂದಾಗ ದುಷ್ಟಬುದ್ಧಿ ಏನೆಲ್ಲಾ ಕಾರಣ ಕೊಟ್ಟ ಗೊತ್ತಾ? ಅಯ್ಯೋ, ಮನೆಯಲ್ಲಿ ಹಬ್ಬ, ಮದುವೆ, ಮುಂಜಿ, ಸೀಮಂತ ಅಂತ ಸಾಲ್ಸಾಲು ಖರ್ಚು, ತೀರ್ಥಯಾತ್ರೆ ಬೇರೆ ಮಾಡ್ಬೇಕು, ಎಲ್ಲದಕ್ಕೂ ದುಡ್ಡು ಬೇಕು, ತಲೆ ತೂಕಾಗ್ತಿಲ್ಲ ಅಂತ ಸಾಮಾಜಿಕ ಧಾರ್ಮಿಕ ಕಾರಣಗಳನ್ನೇ ಮುಂದಿಟ್ಟ. ಇಂತಹ ಕಾರಣಗಳಿಗೆ ಯಾರ್ತಾನೇ ಇಲ್ಲ ಅನ್ನೋಕ್ ಸಾಧ್ಯ? ಪಾಪ ಧರ್ಮಬುದ್ಧಿ ಮತ್ತೆ ಅವನ ಮಾತನ್ನ ನಂಬಿದ. ದುಷ್ಟಬುದ್ಧಿಯ ಮೋಸದ ಬಲೆ ಹೀಗೆ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯ್ತು. ಹೀಗೆ 2ನೇ ಸಾರಿ ದುಡ್ಡು ತಗೊಂಡ ಮೇಲೆ ಮರದ ಕೆಳಗೆ ಇನ್ನೆಷ್ಟು ಉಳಿದಿತ್ತು ನೋಡಿ. ಧರ್ಮಬುದ್ಧಿಯ ಪಾಲು 300, ದುಷ್ಟಬುದ್ಧಿಯ ಪಾಲು 300. ಕರೆಕ್ಟಾಗಿ ಇಬ್ಬರದ್ದು ಸಮಪಾಲು. ಆದರೆ ದುಷ್ಟಬುದ್ಧಿಯ ಮನಸ್ಸಿಗೆ ಈ ಸಮಾನತೆಯೇ ಸರಿಹೋಗ್ಲಿಲ್ಲ. ಅವನಿಗೆ ಆ ಧರ್ಮಬುದ್ಧಿಯ 300 ನಾಣ್ಯಗಳು ನನಗೇ ಸಿಗಬೇಕು ಅನ್ನೋ ದುರಾಸೆ ಹುಟ್ಕೊಂಡ್ಬಿಡ್ತು. ಇದೇ ನೋಡಿ ಕಥೆಯ ಟರ್ನಿಂಗ್ ಪಾಯಿಂಟ್. ಅವನ್ ಮನ್ಸಲ್ಲೇ ಹೀಗನ್ಕೊಡ್ತಾನೆ, ಛೇ, ಹೀಗೆ ನ್ಯಾಯವಾಗೋದ್ರೆ ನನಗೆ ಸಿಗೋದು ಬರೀ 300 ಚಿನ್ನದ ನಾಣ್ಯ ಅಷ್ಟೇ. ಅದ್ರಿಂದೇನಾಗುತ್ತೆ? ಅದೇ ನಾನೇನಾದ್ರೂ ಮಾಡಿ ಆ ಧರ್ಮಬುದ್ಧಿಗೆ ಮೋಸ ಮಾಡಿದ್ರೆ ಅವನ 300 ನಾಣ್ಯಗಳು ನನ್ವೆ. ಆಗ ನಾನು ರಾಜನ್ ಹಾಗೆ ಜೀವನ ಪೂರ್ತಿ ಸುಖವಾಗಿರ್ಬೋದಲ್ವಾ? ನೋಡಿ ಅವನ ದುರಾಸೆ ಯಾವ ಮಟ್ಟಕ್ಕೆ ಹೋಯ್ತು ಅಂಟ. ತನ್ನ ಪ್ರಾಣ ಸ್ನೇಹಿತನಿಗೆ ದ್ರೋಹ ಮಾಡಿ ಎಲ್ಲವನ್ನೂ ಕದಿಯೋಕೆ ಒಂದು ಕೆಟ್ಟ ಪ್ಲಾನ್ ಮಾಡ್ತಾನೆ. ಸರಿ, ಈಗ ನೋಡಿ, ಯಾವುದೇ ಸಾಕ್ಷಿಗಳಾಗ್ಲಿ ಏನಾದ್ರೂ ರುಜುವಾತುಗಳಾಗ್ಲಿ ಇಲ್ಲ. ಇದರಿಂದ ದುಷ್ಟಬುದ್ಧಿಗೆ ತಾನು ಸಂಪೂರ್ಣ ಮಾಡಿ ಸೇಫ್ ಅಂತ ಅಂಚಿಬಿಡುತ್ತೆ. ಇನ್ನು ತನ್ನ ದುರಾಸೆಯನ್ನು ಪೂರೈಸ್ಕೊಳ್ಳೋಕೆ ಇದೇ ಸರಿ ಸಮಯ ಅಂತ ಅವನು ನಿರ್ಧಾರ ಮಾಡ್ತಾನೆ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ, ಸೀದಾ ಆ ದೊಡ್ಡ ಆಲದ ಮರ, ಅದೇ ವಟವೃಕ್ಷ ಇದೆಯಲ್ಲ, ಅಲ್ಲಿಗೋಗ್ತಾನೆ. ಅಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ತುಂಬಾನೇ ಸೀಕ್ರೆಟ್ ಆಗಿ ಆ ನಿಧಿಯನ್ನ ಅಗದು ತೆಗಿತಾನೆ. ಆಮೇಲೆ ಅದನ್ನು ತಗೊಂಡೋಗಿ ತನ್ನದೀ ಮನೆಯ ನೆಲಮನೆ ಅಂದ್ರೆ ಸೆಲ್ಲರ್ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ಬಚ್ಚಿಡ್ತಾನೆ. ಸುಮಾರು 1 ತಿಂಗಳು ಕಳೆಯುತ್ತೆ. ಈ 1 ತಿಂಗಳಲ್ಲಿ ದುಷ್ಟಬುದ್ಧಿ ಸುಮ್ಮನೆ ಕಾಯ್ತಾ ಇರ್ತಾನೆ. ತನ್ನ ಕಳ್ಳತನದ ಬಗ್ಗೆ ಯಾರಿಗೂ ಡೌಟ್ ಬಂದಿಲ್ಲ ಅಂತ ಖಚಿತಪಡಿಸ್ಕೊಳ್ತಾನೆ. ಎಲ್ಲ ಸರಿಯಿದೆ ಅಂತ ಅನ್ಸಿದ್ಮೇಲೆ ಅವನು ತನ್ನ ಸ್ನೇಹಿತ ಧರ್ಮಬುದ್ಧಿ ಹತ್ರ ಹೋಗಿ ತನಗೇನೋ ದೊಡ್ಡ ಕಷ್ಟ ಬಂದಿದೆ ಅನ್ನೋ ಥರ ಒಂದು ಕಥೆ ಕಟ್ಟೋಕೆ ಶುರು ಮಾಡ್ತಾನೆ. ನೋಡು ಮಿತ್ರನೇ, ನನ್ನ ಮಗಳಿಗೆ ಮದುವೆ ವಯಸ್ಸು ಬಂದಿದೆ. ಅದಲ್ಲದೆ ನನ್ನ ಕಷ್ಟಗಳು ಒಂದ್ರಿಂದೆ ಒಂದ್ರಂತೆ ಬರ್ತಾನೇ ಇವೆ. ಮುಂದೆ ಏನಾಗುತ್ತೋ ಏನೋ. ಅದಕ್ಕೆ ನಾವು ಆ ದುಡ್ಡನ್ನ ಈಗ್ಲೇ ಹಂಚ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ನಾಳೆ ನಮ್ಮ ಮಕ್ಕಳು ಆಸ್ತಿಗಡಿ ಜಗಳ ಆಡೋದು ಬೇಡ. ಎಲ್ಲ ಈಗ್ಲೇ ಬಗೆಹರಿದು ಹೋದ್ರೆ ಒಳ್ಳೇದು ಅಂತ ಒಂದು ಸುಳ್ಳು ಕಥೆ ಹೇಳ್ತಾನೆ. ಧರ್ಮಬುದ್ಧಿ ಹೆಸರೇ ಹೇಳೋ ಹಾಗೆ ಧರ್ಮನಿಷ್ಠ. ಅವನು ತನ್ನ ಸ್ನೇಹಿತನ ಕಷ್ಟಕ್ಕೆ ನಿಜವಾಗಲೂ ಮರುಗುತ್ತಾನೆ. ಒಂದು ಕ್ಷಣನೂ ಯೋಚನೆ ಮಾಡದೆ ಸರಿ ಹಾಗೇ ಆಗ್ಲಿ ಅಂತ ಒಪ್ಕೊಂಡ್ಬಿಡ್ತಾನೆ. ಅವನಿಗೆ ದುಷ್ಟಬುದ್ಧಿಯ ಸಂಚಿನ ಬಗ್ಗೆ ಸ್ವಲ್ಪನೂ ಅನುಮಾನ ಬರಲ್ಲ. ಹಾಗೆ ಒಪ್ಕೊಂಡ ಮೇಲೆ ಇಬ್ಬರೂ ಸ್ನೇಹಿತರು ಆಲದ ಮರದ ಹತ್ರ ಹೋಗ್ತಾರೆ. ಇವತ್ತು ನಿಧಿ ಹಂಚ್ಕೊಳ್ಬೋದು ಅನ್ನೋ ಖುಷಿಯಲ್ಲಿ ಆ ಜಾಗವನ್ನ ಅಗದು ನೋಡ್ತಾರೆ. ಆದ್ರೆ ಏನಾಗುತ್ತೆ? ಮಡಿಕೆ ಸಂಪೂರ್ಣ ಖಾಲಿ. ಒಂದೇ ಒಂದು ಚಿನ್ನದ ನಾಣ್ಯ ಕೂಡ ಇರಲ್ಲ. ಎಲ್ಲ ಮಾಯವಾಗಿ ಬಿಟ್ಟಿರುತ್ತೆ. ನೋಡಿ, ಇದೇ ಸರಿಯಾದ ಸಮಯ ಅಂತ ದುಷ್ಟಬುದ್ಧಿ ತನ್ನ ನಾಟಕ ಶುರು ಮಾಡ್ತಾನೆ. ಅಯ್ಯೋ, ನನ್ ದುಡ್ಡೋಯ್ತು ಅಂತ ತಲೆ ಚಚ್ಕೊಂಡು ಜೋರಾಗಿ ಅಳೋಕ್ ಶುರು ಮಾಡ್ತಾನೆ. ಅವನ ಬದೆ ಬೀಸೋದು ಶುರುವಾಗೋದೇ ಇಲ್ಲಿಂದ. ಓ ಧರ್ಮಬುದ್ಧಿ, ಮಹಾಪಾಪಿ, ನೀನೇ ನನ್ನ ಹಣ ಕದ್ದು ಈಗ ಏನೂ ಗೊತ್ತಿಲ್ಲದವನ ಹಾಗೆ ನಾಟಕ ಆಡ್ತಿದ್ಯಾ? ನಾನಿದನ್ನ ಸುಮ್ನೆ ಬಿಡಲ್ಲ. ಸೀದಾ ರಾಜನ ಆಸ್ಥಾನಕ್ಕೋಗ್ತೀನಿ. ನ್ಯಾಯಾಧೀಶರಾದ ಧರ್ಮಾಧಿಕಾರಿಗಳ ಮುಂದೆ ನಿನ್ನ ಬಣ್ಣ ಬಯಲು ಮಾಡ್ತೀನಿ ಅಂತ ಜೋರಾಗಿ ಕೂಗಾಡಿ ಬೆದರಿಕೆ ಹಾಕ್ತಾನೆ. ಇತ್ತ ಧರ್ಮಬುದ್ಧಿ ತುಂಬಾನೇ ಶಾಂತವಾಗಿ, ನಾನು ಧರ್ಮಬುದ್ಧಿ, ನಾನು ಇಂಥ ಕೀಳು ಕೆಲಸ ಮಾಡಲ್ಲ. ನಮ್ಮ ಶಾಸ್ತ್ರಗಳಲ್ಲೇ ಹೇಳಿದರೆ ಪರಸ್ತ್ರೀ ತಾಯಿಗೆ ಸಮಾನ, ಬೇರೆಯವರ ದುಡ್ಡು ಮಣ್ಣಿಗೆ ಸಮಾನ ಅಂತ. ನಾನು ಹಾಗೆ ಮಾಡಿಲ್ಲ ಅಂತ ತನ್ನನ್ನ ತಾನು ಸಮರ್ಥಿಸ್ಕೊಳ್ತಾನೆ. ಆದ್ರೆ ದುಷ್ಟಬುದ್ಧಿ ಏನ್ಮಾಡ್ತಾನೆ? ಕಳ್ಳ ಕಳ್ಳ ಅಂತ ಕೂಗಾಡ್ತಾ ಹೊಟ್ಟೆ ಬಾಯಿ ಬಡ್ಕೊಂತ ಸೀದಾ ನ್ಯಾಯಾಲಯದ ಕರೆ ಓಡ್ತಾನೆ. ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾನೆ. ಈಗ ನ್ಯಾಯಾಧೀಶರು ಅಂದ್ರೆ ಧರ್ಮಾಧಿಕಾರಿಗಳು ಪೂರ್ತಿ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಇಬ್ರೂ ಒಬ್ರ ಮೇಳೊಬ್ರು ಆರೋಪ ಮಾಡ್ತಿದ್ದಾರೆ. ಆದ್ರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳೋಕೆ ಅವ್ರತ್ರ ಯಾವುದೇ ರುಜುವಾತುಗಳಿಲ್ಲ. ಅಂದ್ರೆ ಸಾಕ್ಷ್ಯಗಳಿಲ್ಲ, ಯಾವುದೇ ಕಾಗದ ಪತ್ರಗಳಿಲ್ಲ, ಸಾಕ್ಷಿಗಾರರೂ ಇಲ್ಲ. ಅಷ್ಟೇ ಅಲ್ಲ, ಇದನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳು ಕೂಡ ಯಾರೂ ಇಲ್ಲ. ಹಾಗಾಗಿ ನ್ಯಾಯ ತೀರ್ಮಾನ ಮಾಡೋದು ಹೇಗೆ ಅನ್ನೋ ದೊಡ್ಡ ಇಕ್ಕಟ್ಟಿಗೆ ಸಿಲುಕ್ತಾರೆ. ನ್ಯಾಯಾಲಯ ಈ ರೀತಿ ಅಸಹಾಯಕ ಸ್ಥಿತಿಯಲ್ಲಿ ಇರೋದನ್ನೇ ದುಷ್ಟಬುದ್ಧಿ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತಾನೆ. ಆಗ ಅವನು ಎಲ್ರಿಗೂ ತುಂಬಾನೇ ಅದ್ಭುತ ಅನ್ಸೋ ಒಂದು ಐಡಿಯಾ ಮುಂದಿಡ್ತಾನೆ. ಅವನು ಹೇಳ್ತಾನೆ, ಸ್ವಾಮಿ,
ನಮ್ಮ ಹಳೆ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಪಂಚಭೂತಗಳು ಅಂದ್ರೆ ಪ್ರಕೃತಿಯ ಅಂಶಗಳೇ ಶಾಶ್ವತ ಸಾಕ್ಷಿಗಳು ಅಂತ. ಹಾಗಾಗಿ ನಾವು ಆ ದೊಡ್ಡ ವಟವೃಕ್ಷವನ್ನೇ ಕೇಳೋಣ. ಆ ಮರದಲ್ಲಿರುವ ವನದೇವತೆಯೇ ನಮಗೆ ಸಾಕ್ಷಿ ಹೇಳಿ, ಅವಳೇ ನಿಜವಾದ ಕಳ್ಳ ಯಾರು ಅಂತ ತೀರ್ಮಾನ ಮಾಡ್ಲಿ ಅಂತ ಒಂದು ದೈವಿಕ ಸಾಕ್ಷಿಯ ಪ್ರಸ್ತಾಪ ಇಡ್ತಾನೆ. ಆ ಕಾಲದಲ್ಲಿ ಇಂತಹ ದೈವಿಕ ಪರೀಕ್ಷೆಗಳಿಗೆ ಒಂದು ಮಾನ್ಯತೆ ಇತ್ತು. ಹಾಗಾಗಿ ನ್ಯಾಯಾಧೀಶರು ಕೂಡ ಇದು ಸರಿ ಅಂತ ಅನ್ಕೊಂಡು ಈ ಅಸಾಮಾನ್ಯ ಪ್ರಸ್ತಾಪಕ್ಕೆ ಒಪ್ಕೊಳ್ತಾರೆ. ಸರಿ, ನಾಳೆ ಬೆಳಗ್ಗೆ ಎಲ್ರೂ ಆ ಮರದತ್ರನೇ ಸೇರೋಣ, ಅಲ್ಲೇ ಈ ವಿವಾದವನ್ನ ಬಗೆಹರಿಸೋಣ ಅಂತ ತೀರ್ಮಾನ ಮಾಡ್ತಾರೆ. ಆದ್ರೆ ಅಂದು ರಾತ್ರಿ ದುಷ್ಟಬುದ್ಧಿ ಮನೆಗೆ ವಾಪಸ್ ಹೋಗಿ ತನ್ನ ಪ್ಲಾನ್ನ ಅತಿ ಮುಖ್ಯವಾದ ಅಂದ್ರೆ ಅತಿ ನಿರ್ಣಾಯಕವಾದ ಭಾಗವನ್ನ ಕಾರ್ಯರೂಪಕ್ಕೆ ತರೋಕೆ ಸಿದ್ಧನಾಗ್ತಾನೆ. ಇದಕ್ಕಾಗಿ ಅವನು ಬಳಸ್ಕೊಳ್ಳೋದು ಬೇರೆ ಯಾರನ್ನೂ ಅಲ್ಲ, ತನ್ನ ಸ್ವಂತ ತಂದೆಯನ್ನೇ. ಅವನು ತನ್ನ ತಂದೆಗೆ ಪೂರ್ತಿ ಪ್ಲಾನ್ ವಿವರಿಸ್ತಾನೆ. ಅಪ್ಪ, ನೀನು ಆ ಆಲದ ಮರದ ದೊಡ್ಡ ಪೊಟ್ರೆ ಅಂದ್ರೆ ಮರದ ಕಾಂಡದಲ್ಲಿರೋ ಟೊಳ್ಳು ಜಾಗ ಇದೆಯಲ್ಲ, ಅದ್ರಲ್ಲಿ ಅಡಿಗೆ ಕೂತ್ಕೋಬೇಕು. ನಾಳೆ ನ್ಯಾಯಾಧೀಶರು ಬಂದು ಮರವನ್ನ ಪ್ರಶ್ನೆ ಮಾಡಿದಾಗ ನೀನು ವನದೇವತೆಯ ಧ್ವನಿಯಲ್ಲಿ ಮಾತಾಡಿ ಧರ್ಮಬುದ್ಧಿಯೇ ಕಳ್ಳ ಅಂತ ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವನ ತಂದೆಗೆ ಭಯ ಆಗುತ್ತೆ. ಅಯ್ಯೋ ಮಗನೇ, ನಿನ್ನ ಐಡಿಯಾ ಕೇಳೋಕೆ ಚಾಣಾಕ್ಷತನದಂದಿರ್ಬೋದು, ಆದ್ರೆ ಇದು ತುಂಬಾನೇ ಡೇಂಜರಸ್. ಒಂದು ವೇಳೆ ನಮ್ಮ ಈ ಸುಳ್ಳು, ನಮ್ಮ ಈ ಸೀಕ್ರೆಟ್ ಏನಾದ್ರೂ ಹೊರಗೆ ಬಂದ್ರೆ ನಾವು ಎಲ್ಲವನ್ನೂ ಕಳ್ಕೊಳ್ಬೇಕಾಗುತ್ತೆ, ನಮ್ಮ ಮಾನ ಮರ್ಯಾದೆ ಎಲ್ಲನೂ ಹೋಗುತ್ತೆ ಅಂತ ಆತಂಕ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಪ್ಲಾನ್ನಲ್ಲಿರೋ ರಿಸ್ಕ್ ಬಗ್ಗೆ ಆ ತಂದೆಗೆ ಸಂಪೂರ್ಣ ಅರಿವಿತ್ತು. ಆದ್ರೆ ದುಷ್ಟಬುದ್ಧಿ ತನ್ನ ತಂದೆಯ ಭಯವನ್ನ, ಅವರ ಮಾತನ್ನ ಸ್ವಲ್ಪನೂ ಕೇರ್ ಮಾಡಲ್ಲ. ಅವರನ್ನ ಬಲ್ವಂತ ಮಾಡಿ ಬಾಯಿ ಮುಚ್ಚಿಸಿ ಅದೇ ರಾತ್ರಿಯ ಕತ್ತಲಲ್ಲಿ ಆ ವೃದ್ಧನನ್ನ ಕರ್ಕೊಂಡೋಗಿ ಮರದ ಪೊಟರೆಯಲ್ಲಿ ಕೂರ್ಸಿ ತಾನು ಮನೆಗೆ ವಾಪಸ್ ಬರ್ತಾನೆ. ಮರುದಿನ ಬೆಳಗ್ಗೆ ದುಷ್ಟಬುದ್ಧಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಏನೂ ಗೊತ್ತಿಲ್ಲದವನ ಹಾಗೆ ನ್ಯಾಯಾಧೀಶರ ಜೊತೆ ಬಂದು ಸೇರ್ಕೊಳ್ತಾನೆ. ಇತ್ತ ಧರ್ಮಬುದ್ಧಿ ಕೂಡ ತನ್ನ ಬೆಳಗಿನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಎಲ್ರೂ ಬಂದ ಮೇಲೆ ಇಬ್ರೂ ಆ ಆಲದ ಮರಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ತಾಯಿ ವನದೇವತೆ, ಎಷ್ಟೋ ತಲೆಮಾರುಗಳಿಂದ ನಿನ್ನನ್ನೇ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನೀನು ಸತ್ಯವನ್ನೇ ಹೇಳ್ಬೇಕು, ನಿಜವಾದ ಕಳ್ಳ ಯಾರು ಅಂತ ನೀನೇ ತಿಳಿಸ್ಬೇಕು. ಯಾರು ಸುಳ್ಳು ಹೇಳ್ತಿದ್ದಾರೋ ಅವ್ರಿಗೆ ನಿನ್ನ ಶಾಪ ತಟ್ಲಿ ಅಂತ ಬೇಡ್ಕೊಳ್ತಾರೆ. ಅವರು ಪ್ರಾರ್ಥನೆ ಮುಗಿಸಿದ ತಕ್ಷಣ ಆ ಮರದ ಪೊಟ್ರೆಯ ಒಳಗಿನಿಂದ ಒಂದು ಧ್ವನಿ ಕೇಳಿಬರುತ್ತೆ. ಆ ಧ್ವನಿ ಹೇಳುತ್ತೆ, ಸಜ್ಜನರೇ ಕೇಳಿ, ಸತ್ಯವಾಗಿಯೂ ಹೇಳ್ತಿದ್ದೀನಿ, ಈ ಸಂಪತ್ತನ್ನ ಕದ್ದವನು ಬೇರೆ ಯಾರೂ ಅಲ್ಲ, ಧರ್ಮಬುದ್ಧಿ, ಅವನೇ ಕಳ್ಳ. ಈ ಮಾತು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಮರವೇ ಸಾಕ್ಷಿ ಹೇಳಿದ್ದನ್ನ ಕೇಳಿ ನ್ಯಾಯಾಧೀಶರು ಪೂರ್ತಿ ಆಶ್ಚರ್ಯಚಕಿತರಾಗ್ತಾರೆ. ಅವರಿಗೇನ್ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಸಂಪೂರ್ಣ ನಂಬಿಕೆ ಇದ್ದ ಧರ್ಮಬುದ್ಧಿಗೆ ಮಾತ್ರ ಇದರಲ್ಲಿ ಏನೋ ಮೋಸ ಇದೆ, ಏನೋ ಕುತಂತ್ರ ನಡೀತಿದೆ ಅಂತ ಬಲವಾದ ಅನುಮಾನ ಶುರುವಾಗುತ್ತೆ. ಆಗ ಅವನಿಗೆ ವೇದವಾಕ್ಯವೊಂದು ನೆನಪಾಗತ್ತೆ, ಧರ್ಮೋ ಜಯತಿ ನಾ ಅಧರ್ಮಃ, ಅಂದ್ರೆ ಕೊನೆಗೆ ಧರ್ಮಕ್ಕೇ ಜಯ, ಅಧರ್ಮಕ್ಕಲ್ಲ ಅಂತ. ಇದರಿಂದ ಅವನಿಗೆ ಧೈರ್ಯ ಬರುತ್ತೆ. ಅವನು ಆ ಮರದ ಸುತ್ತ ಧ್ಯಾನವನ್ನು ನೋಡಿದಾಗ ಅಲ್ಲಿ ಹೊಸದಾಗಿ ಯಾರೋ ಓಡಾಡದ ಹೆಜ್ಜೆ ಗುರುತುಗಳು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಆ ಧ್ವನಿ ಇಡೀ ಮರದಿಂದ ಬರ್ತಿಲ್ಲ, ಬದಲಿಗೆ ಪೊಟ್ರೆಯ ಒಳಗಿನ ಒಂದು ನಿರ್ದಿಷ್ಟ ಜಾಗದಿಂದ ಮಾತ್ರ ಬರ್ತಿದೆ ಅನ್ನೋದನ್ನು ಅವನು ಗಮನಿಸ್ತಾನೆ. ಆಗ ಅವನಿಗೆ ಇದು ದೇವತೆಯ ದನಿಯಲ್ಲ, ಮನುಷ್ಯರ ಕೈವಾಡ ಅಂತ ಪಕ್ಕಾ ಆಗತ್ತೆ. ಸತ್ಯವನ್ನ ಹೊರಗೆ ತರಲೇಬೇಕು ಅಂತ ನಿರ್ಧಾರ ಮಾಡಿದ ಧರ್ಮಬುದ್ಧಿ ಒಂದು ಕ್ಷಣನೂ ತಡಮಾಡಲ್ಲ. ಸುತ್ತಮುತ್ತ ಬಿದ್ದಿದ್ದ ಒಣಹುಲ್ಲು, ಕಡ್ಡಿ, ಬೇಗ ಬೆಂಕಿ ಹತ್ಕೊಳ್ಳೋ ಎಲ್ಲ ವಸ್ತುಗಳನ್ನ ತಂದು ಆ ಪೊಟ್ರೆಯೊಳಗೆ ತುಂಬಿ ಅದಕ್ಕೆ ಬೆಂಕಿ ಹೆಚ್ಚಿಬಿಡ್ತಾನೆ. ಪೊಟ್ರೆಯೊಳಗೆ ಬೆಂಕಿ ಹತ್ಕೊಂಡ ಕೂಡ್ಲೇ ಒಳಗಿದ್ದ ದುಷ್ಟಬುದ್ಧಿಯ ತಂದೆಗೆ ಉಸಿರುಗಟ್ಟುತ್ತೆ. ಜ್ವಾಲೆಗಳು ಅವನನ್ನ ಸುಡೋಕ್ ಶುರು ಮಾಡ್ತವೆ. ನೋವು ತಾಳಲಾರದೆ ಗಡ್ಡ ಮೀಸೆ ಎಲ್ಲ ಸುಟ್ಟೋಗಿ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಅವನು ಅಯ್ಯೋ ಅಮ್ಮ ಅಂತ ಕೂಗ್ಕೊಂಡು ಪೊಟ್ರೆಯಿಂದ ಹೊರಗೆ ಬೀಳ್ತಾನೆ. ಸಾಯೋಕ್ ಮುಂಚೆ ತನ್ನ ಮಗನೇ ಈ ಸಂಚು ಮಾಡಿದ್ದು, ತಾನು ಅವನಿಗೆ ಸಹಾಯ ಮಾಡಿದ್ದು ಅಂತ ಇಡೀ ಸತ್ಯವನ್ನ ನ್ಯಾಯಾಧೀಶರ ಮುಂದೆ ಒಪ್ಕೊಂಡು ಪ್ರಾಣ ಬಿಡ್ತಾನೆ. ಇದನ್ನೇ ದುರ್ಮರಣ ಅಂತ ಕರೆಯೋದು. ಅಂದ್ರೆ ಮಾಡಿದ ಪಾಪದಿಂದ ಅನುಭವಿಸೋ ಒಂದು ಶೋಚನೀಯ, ಹೀನಾಯವಾದ ಸಾವು. ಕೊನೆಗೂ ಧರ್ಮಬುದ್ಧಿಗೆ ನ್ಯಾಯ ಸಿಗುತ್ತೆ, ದುಷ್ಟಬುದ್ಧಿಗೆ ಶಿಕ್ಷೆಯಾಗುತ್ತೆ. ಈ ಕಥೆ ಸತ್ಯಮೇವ ಜಯತೆ ನಾನೃತಂ ಅಂದ್ರೆ ಸತ್ಯಕ್ಕೆ ಮಾತ್ರ ಜಯ, ಸುಳ್ಳಿಗೆಲ್ಲ ಅನ್ನೋ ಮಾತನ್ನ ಮತ್ತೊಮ್ಮೆ ಸಾಬೀತು ಮಾಡುತ್ತೆ. ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಸತ್ಯ ತನ್ನ ದಾರಿ ಕಂಡುಕೊಂಡು ತನ್ನದೇ ಆದ ಬೆಳಕಿನಲ್ಲಿ ಹೊರಬರುವ ಮುನ್ನ ಇಂತಹ ಚಾಣಾಕ್ಷ ವಂಚನೆಗಳು, ಸುಳ್ಳುಗಳು ಎಷ್ಟು ಬಾರಿ ಬಹುತೇಕ ಗೆದ್ದೇ ಬಿಡ್ತವೆ ಅಲ್ವಾ?